ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸಲ್ಲಿ ಒಂದು ಡೌಟ್ ಆದರೆ ಇತ್ತು, ಈ ಒಂದು SSP ಸ್ಕಾಲರ್ಶಿಪ್ಗೆ ನಾವು ಅಪ್ಲೈ ಮಾಡಿದ್ವಿ, ಬಟ್ ಈ ಒಂದು SSP ಸ್ಕಾಲರ್ಶಿಪ್ದು ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು, ಈ ಒಂದು ಸ್ಟೇಟಸಲ್ಲಿ ನಾವೇನೆಲ್ಲ ಕ್ಲಿಯರ್ ಆಗಿ ನೋಡ್ಕೋಬೇಕು, ಎಲ್ಲೆಲ್ಲ ಎಸ್ ಇರಬೇಕು, ಎಲ್ಲೆಲ್ಲ ಎಲಿಜಿಬಲ್ ಆಗಿರಬೇಕು, ಯಾವಾಗ ನಮ್ಗೆ ಅಮೌಂಟ್ ಬರುತ್ತೆ, ಯಾವ ಸ್ಟೇಜಲ್ಲಿ ನಮ್ಗೆ ಅಮೌಂಟ್ ಬರುತ್ತೆ ಅಂತ ಹೇಳಿಬಿಟ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಟೂಡೆಂಟ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು, ಅದರಲ್ಲಿ ನೀವೇನೆಲ್ಲ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಕೋಬೇಕು, ಏನೆಲ್ಲ ಮಿಸ್ಟೇಕ್ಸ್ ಆಗಿದ್ರೆ ನೀವು ಅದನ್ನು ಸರಿಪಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನು ಕೊಡ್ತೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ SSP ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರುತ್ತೆ, ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನೋ ಮರಿದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ಈಗಾಗಲೇ ಒಂದು SSP ಸ್ಕಾಲರ್ಶಿಪ್ಗೆ 2024-25ನೇ ಸಾಲಿನಲ್ಲಿ ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಇಂಥ ಸ್ಟೂಡೆಂಟ್ಸು ಕೇಳ್ತಿರುವಂತಹ ಡೌಟ್ ಆಗಿರುತ್ತೆ ಇದು. ಈಗ ನೀವು ಈಗಾಗಲೇ ಸ್ಕಾಲರ್ಶಿಪ್ ಅಪ್ಲೈ ಮಾಡಿರೋದ್ರಿಂದ ಈ ಒಂದು SSP ವೆಬ್ಸೈಟಿಗೆ ಬಂದು ನೀವು ಲಾಗಿನ್ ಆಗಿದ್ದೀರಾ ಅಂತ ಅಂದ್ರೆ ನಿಮ್ಗೆ ಈ ರೀತಿ ಒಂದು ಹೋಮ್ ಪೇಜ್ ಆದರೆ ಕಾಣುತ್ತಾ, ಅಲ್ಲಿ ನಿಮಗೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು, ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ ಆದ್ಮೇಲೆ ನಿಮಗೆ ಅಕಾಡೆಮಿಕ್ ಇಯರ್ ಬಂದ್ಬಿಟ್ಟು 2024-25 ಅಂತ ಇದೆ. ಓಕೆನಾ? ಈಗ 2024-25 ಕ್ಲಿಕ್ ಮಾಡಿ ನಾನು ವ್ಯೂ ಅಂತ ಕೊಟ್ಟಿದ್ದೀನಿ ಅಂತ ಅಂದ್ರೆ ಇಲ್ಲಿ ನಿಮ್ಗೆ ಏನು ಕ್ಲಿಯರ್ ಆಗಿ ಏನೂ ಸಹ ಅಪ್ಡೇಟ್ ಆಗಿರೋದಿಲ್ಲ. ಅಂದ್ರೆ ನಿಮಗೆ ಜಸ್ಟ್ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಅಷ್ಟೇ ಇರುತ್ತೆ. ಬಟ್ ನೀವು ಅಲ್ಲಿ ಏನೆಲ್ಲ ಅಬ್ಸರ್ವ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಕ್ಲಿಯರ್ ಆಗಿ ಒಂದು ಡೆಮೋ ಮೂಲಕ ತೋರಿಸ್ಕೊಡ್ತೀನಿ ನೋಡಿ. ಓಕೆನಾ? ಈಗ ನಾವು ಅಕಾಡೆಮಿಕ್ ಇಯರ್ ಬಂದ್ಬಿಟ್ಟು 2023-24 ಆದ್ರೆ ನೋಡೋಣ. ಓಕೆನಾ? 2023-24 ನೋಡಿದಾಗ ನಮಗೆ ಗೊತ್ತಾಗುತ್ತೆ ಯಾವ ಸ್ಟೇಜಲ್ಲಿ ಅಮೌಂಟ್ ಬರುತ್ತೆ, ಏನೆಲ್ಲ ಕರೆಕ್ಷನ್ಸ್ ನಾವು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ನೀವು ಇಲ್ಲಿ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಅಂತ ಕೊಟ್ಟು ಇಲ್ಲಿ ವ್ಯೂ ಅಂತ ಕೊಟ್ಟಿದ್ದೀರಾ ಅಂತ ಅಂದ್ರೆ 2023-24ನೇ ಸಾಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ಮೊದಲಿಗೆ ನೀವು ಅಕಾಡೆಮಿಕ್ ಡೀಟೇಲ್ಸ್ ಆಫ್ ದ ಸ್ಟೂಡೆಂಟ್ ಅಂತ ಇರುತ್ತೆ. ಅಕಾಡೆಮಿಕ್ ಡೀಟೇಲ್ಸ್ ಆಫ್ ದ ಸ್ಟೂಡೆಂಟ್ ಅಂತ ಅಂದ್ರೆ ಏನಿಲ್ಲ ನೋಡಿ, ಇದು ಸಿಂಪಲ್. ನಿಮ್ಮ ಒಂದು ಅಕಾಡೆಮಿಕ್ ಡೀಟೇಲ್ಸ್ ಕೊಟ್ಟಿರುತ್ತೆ. ಓಕೆನಾ? ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಕಾಲೇಜ್ ಡಿಸ್ಟ್ರಿಕ್ಟ್ ಕಾಲೇಜ್ ನೇಮ್ ಕೊಟ್ಟಿರುತ್ತೆ, ಅದನ್ನ ನೀವು ನೋಡ್ಕೊಳ್ಳಿ. ಮ್ಯಾಕ್ಸಿಮಮ್ ಎಲ್ಲ ಒಂದು ಸ್ಟೂಡೆಂಟ್ಸ್ ಅದು ಕರೆಕ್ಟೇ ಇರುತ್ತೆ. ಅಂಡ್ ನೆಕ್ಸ್ಟ್ ನಿಮ್ದು ಪರ್ಸನಲ್ ಡೀಟೇಲ್ಸ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ನೋಡ್ಕೊಳ್ಳಿ. RD ನಂಬರ್ ನಿಮ್ದೇನಾ, ಅಂಡ್ ಹಾಗೇನು ನಿಮ್ಮ ಒಂದು ಕ್ಯಾಸ್ಟ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಅಂಡ್ ಹಾಗೇನು ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ತೋರಿಸುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅನ್ನ ನೋಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ SSLC ಬಾರ್ 10th ಡೀಟೇಲ್ಸ್ ಅಂತ ಇದೆ, ಆ ಒಂದು ಡೀಟೇಲ್ಸ್ ಅನ್ನ ನೋಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ನೀವು ಕ್ಲಿಯರ್ ಆಗಿ ಒಂದು ಅಬ್ಸರ್ವ್ ಅನ್ನ ಮಾಡಬೇಕು. ಆಧಾರ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆ, ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಅಂತ ಇರೋದು, ಇದು ಕಂಪಲ್ಸರಿ ಆಗಿ ಎಸ್ ಅಂತಾನೆ ಇರಬೇಕು. ಇಲ್ಲೇನಾದ್ರೂ ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ನೋ ಅಂತ ಇತ್ತು ಅಂತ ಅಂದ್ರೆ ನಿಮ್ಗೆ ಅಮೌಂಟ್ ಯಾವುದೇ ಕಾರಣಕ್ಕೂ ಸ್ಯಾಂಕ್ಷನ್ ಆದ್ರೆ ಆಗೋದಿಲ್ಲ. ಇದೊಂದು ಚೆನ್ನಾಗಿ ನಿಮ್ಗೆ ನೆನಪಿರಬೇಕು. ಇಲ್ಲಿ ಯಾರಿಗಾದ್ರೆ ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ನೋ ಅಂತ ಇದೆಯೋ ಇಂತಹ ಸ್ಟೂಡೆಂಟ್ಸ್ ನೀವು ಕಂಪಲ್ಸರಿ ಬ್ಯಾಂಕ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ತಗೊಂಡೋಗಿ ಸೀಡಿಂಗ್ ಮಾಡಿಸ್ಬೇಕು ಅಂತ ಹೇಳಿ ಅಲ್ಲಿ ನಿಮಗೆ ಸೀಡಿಂಗ್ ಅನ್ನಾದ್ರೆ ಮಾಡ್ಕೊಡ್ತಾರೆ. ನೋಡಿ, ಆಧಾರ್ ಸೀಡಿಂಗ್ ಚೆಕ್ ಡೇಟ್ ಅಂತ ಇದೆ, ಅಂಡ್ ಹಾಗೇನು ಸೀಡಿಂಗ್ ಸ್ಟೇಟಸ್ ಚೆಕ್ ಡೇಟ್ ಅಂತ ಇದೆ. ಇಲ್ಲಿ ಕ್ಲಿಯರ್ ಆಗಿ ಡೇಟ್ಸ್ ಸಹ ಮೆನ್ಷನ್ ಆಗಿರುತ್ತೆ. ಇಲ್ಲಿ ನೇಮ್ ಮ್ಯಾಚಿಂಗ್ ರಿಸಲ್ಟ್ ಬಂದ್ಬಿಟ್ಟು ನೇಮ್ ಮ್ಯಾಚಿಂಗ್ ವಿತ್ ಆಧಾರ್ ಅಂತ ಇದೆ, ಇದು ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಕೋಬೇಕು ಆಧಾರ್ ಸೀಡಿಂಗ್ ಸ್ಟೇಟಸ್ ಅಲ್ಲಿ. ಅದೇ ರೀತಿ ನೀವು ಕೆಳಗಡೆ ಹೋಗ್ತಾ ಬಂದಿದ್ದೀರಾ ಅಂತ ಅಂದ್ರೆ ಇದು ನಿಮಗೆ ಫಸ್ಟ್ ಲೆವೆಲ್ ಅಂತಾನೆ ಹೇಳ್ಕೋಬಹುದು. ಓಕೆನಾ? ನಿಮ್ಮ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅಪ್ರೂವ್ ಆಗೋದು. ಇಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ಸ್ಟೇಟಸ್, ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತ ಇರಬೇಕು, ಅಂಡ್ ಹಾಗೇನು ಅಪ್ರೂವ್ಡ್ ಆಸ್ ಎಲಿಜಿಬಲ್ ಅಂತಕ್ಕಂಥದ್ದು ಎಸ್ ಅಂತಾನೆ ಇರಬೇಕು. ಈಗ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದಿರಾ 2024-25ನೇ ಸಾಲಿನಲ್ಲಿ, ನೀವು ಇಲ್ಲಿ ಅಲ್ಲಿ ಹೋಗ್ಬಿಟ್ಟು ಈ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡಿದ್ರೆ ನಿಮ್ಗೆ ಇನ್ನೂ ಅಪ್ಲಿಕೇಶನ್ ವೆರಿಫಿಕೇಶನ್ ಆದ್ರೆ ಆಗಿರೋದಿಲ್ಲ. ರೀಸನ್ ಇಷ್ಟೇ, ಯಾಕಂತಂದ್ರೆ ಇನ್ನೂ ಸಹ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಿದ್ದಾರೆ, ಎಲ್ಲರದು ಒಂದೇ ಸಲ ಒಂದು ಅಪ್ಲಿಕೇಶನ್ ವೆರಿಫಿಕೇಶನ್ ಅನ್ನ ಆದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತಾರೆ. ಇದು ನಾನು ನಿಮಗೆ ಡೆಮೋ ತೋರಿಸಿರೋದು 2023-24ನೇ ಸಾಲಿಂದು. ಅಪ್ಲಿಕೇಶನ್ ವೆರಿಫೈಡ್ ಅನ್ನೋದು ಎಸ್ ಅಂತ ಇರಬೇಕು, ಅಂಡ್ ಹಾಗೇನು ಅಪ್ರೂವ್ಡ್ ಆಸ್ ಎಲಿಜಿಬಲ್, ಇವ್ರು ಅಪ್ಲೈ ಮಾಡಿರುವಂತಹ ಸ್ಕಾಲರ್ಶಿಪ್ಗೆ ಇವರು ಎಲಿಜಿಬಲ್ ಇದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ವೆರಿಫಿಕೇಶನ್ ಅನ್ನ ಮಾಡಿ ಅಪ್ಲಿಕೇಶನ್ ವೆರಿಫಿಕೇಶನ್ ಆದ್ಮೇಲೆ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಎಸ್ ಅಂತ ಕೊಡ್ತಾರೆ. ಅಂಡ್ ನೆಕ್ಸ್ಟ್ ಸ್ಕಾಲರ್ಶಿಪ್ ಕಾಂಪೋನೆಂಟ್ಸ್ ಅಪ್ರೂವ್ಡ್ ಫಾರ್ ಪೇಮೆಂಟ್ ಅಂತ ಇದೆ. ಇಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬೇಕು. ಸೆಕೆಂಡ್ ಲೆವೆಲ್ ಅಲ್ಲಿ ಕಾಂಪೋನೆಂಟ್ ಬಂದು ಪೋಸ್ಟ್ ಮ್ಯಾಟ್ರಿಕ್ ಫಾರ್ OBC ಸ್ಟೂಡೆಂಟ್ ಸೆಂಟ್ರಲ್ ಬಾರ್ PMSSP ಅಂತ ಇದೆ. ಇಲ್ಲಿ ಕಾಂಪೋನೆಂಟ್ ಬಂದ್ಬಿಟ್ಟು ನಿಮಗೆ ಫೀ ಕನ್ಸೆಷನ್ ಆಗಿರ್ಬೋದು, ನಿಮಗೆ SSP ಸ್ಕಾಲರ್ಶಿಪ್ ಅಲ್ಲಿ ಬರುವಂತಹ ಕಾಂಪೋನೆಂಟ್ ಯಾವ್ದಾದ್ರೂ ಆಗಿರ್ಬೋದು, ಅಲ್ಲಿ ಕಾಂಪೋನೆಂಟ್ ಮೆನ್ಷನ್ ಆಗಿರುತ್ತೆ. ಅಪ್ರೂವ್ಡ್ ಎಸ್ ಆರ್ ನೋ ಅಂತ ಇದೆ, ಅಪ್ರೂವ್ಡ್ ಇಲ್ಲಿ ಎಸ್ ಇರಬೇಕು, ಅಂಡ್ ಹಾಗೇನು ಅಮೌಂಟ್ ಬಂದ್ಬಿಟ್ಟು ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರಬೇಕು. ಓಕೆನಾ? ಇದು ಚೆನ್ನಾಗಿ ನಿಮಗೆ ನೆನಪಿರಬೇಕು. ಇಲ್ಲಿ ಕಾಂಪೋನೆಂಟ್ ಯಾವುದೋ ಒಂದು ಮೆನ್ಷನ್ ಆಗಿದೆ, ಅಪ್ರೂವ್ಡ್ ಅನ್ನು ತೋರಿಸಿದೆ, ಅಲ್ಲಿ ಅಮೌಂಟ್ ನಿಮಗೆ ತೋರಿಸಿದ್ರೆ ಅಷ್ಟೇ ನಿಮಗೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಮೌಂಟ್ ಆದ್ರೆ ಬರುವಂತದ್ದು. ಇಲ್ಲಿ ಅಮೌಂಟ್ ಕ್ಲಿಯರ್ ಆಗಿ ತೋರಿಸೋವರೆಗೂ ನಿಮಗೆ ಆದ್ರೆ ಒಂದು ಸ್ಕಾಲರ್ಶಿಪ್ ಆದ್ರೆ ಸಿಗೋದಿಲ್ಲ. ಓಕೆನಾ? ಇಲ್ಲಿ ಅಮೌಂಟ್ ಆದ್ರೆ ತೋರಿಸಬೇಕು, ಅಷ್ಟು ಅಮೌಂಟ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದ್ರೆ ಬರೋದು. ಅಂಡ್ ನೆಕ್ಸ್ಟ್ ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್ ಅಂತ ಇದೆ, ಇದು ಪೇಜ್ 1 ಅಲ್ಲಿ. ಪೇಜ್ 2 ಅಲ್ಲಿ ನೋಡಿದಿರಾ ಅಂತಂದ್ರೆ ಅಲ್ಲಿ ನಿಮ್ಗೊಂದು ಐಡಿಯಾ ಆದ್ರೆ ಬರುತ್ತೆ. ಇಲ್ಲಿ ನೋಡಿ 1 of 2 ಅಂತ ಇದೆ. ಇಲ್ಲಿ ನೆಕ್ಸ್ಟ್ ಪೇಜಿಗೆ ಆದ್ರೆ ಕೊಡಿ. ನೆಕ್ಸ್ಟ್ ಪೇಜಿಗೆ ಕೊಟ್ಟಾಗ ನಿಮ್ಗೆ ಇಲ್ಲಿ ಥರ್ಡ್ ಲೆವೆಲ್ ಅಲ್ಲಿ ಕ್ಲಿಯರ್ ಆಗಾದ್ರೆ ಗೊತ್ತಾಗುತ್ತೆ. ಓಕೆನಾ? ನಾನು ಹೇಳಿದ್ನಲ್ವಾ ನಿಮಗೆ ಕಾಂಪೋನೆಂಟ್ ಬಂದ್ಬಿಟ್ಟು ನೋಡಿ 3 ಕಾಂಪೋನೆಂಟ್ಸ್ ಆದ್ರೆ ಇದಾವೆ. ಬಟ್ ನಾವು ಪ್ರೀವಿಯಸ್ ಪೇಜ್ ಅಲ್ಲಿ ಚೆಕ್ ಮಾಡಿದಾಗ ಯಾವ ಒಂದು ಕಾಂಪೋನೆಂಟ್ ಮೆನ್ಷನ್ ಆಗಿತ್ತು, ಯಾವ ಒಂದು ಕಾಂಪೋನೆಂಟ್ ಎಸ್ ಅಂತ ಇತ್ತು, ಅಮೌಂಟ್ ಮೆನ್ಷನ್ ಆಗಿತ್ತು, ಅದರದ್ದು ಮಾತ್ರ ಇಲ್ಲಿ ಪುಷ್ ಟು DBT ಅಂತ ಆಗಿದೆ ನೋಡಿ. ಇಲ್ಲಿ ಪುಷ್ ಟು DBT ಎಸ್ ಅಂತ ಇದೆ, ಅಮೌಂಟ್ ಬಂದ್ಬಿಟ್ಟು 8,000 ಇದೆ. ನೀವು ಅಲ್ಲೆಲ್ಲ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಕೊ ಬರ್ತೀರಾ, ಎಲ್ಲಾನು ಕರೆಕ್ಟ್ ಇರುತ್ತೆ. ಇಲ್ಲಿ ಪುಷ್ ಟು DBT ಅಂತ ಇರುತ್ತಲ್ವಾ, ಈ ಪುಷ್ ಟು DBT ಎಸ್ ಅಂತ ಬರೋವರೆಗೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದ್ರೆ ಹಣ
ಆದರೆ ಬರೋದಿಲ್ಲ. ಇಲ್ಲಿ ಪುಷ್ ಟು DBT ಎಸ್ ಅಂತ ಯಾರಿಗೆಲ್ಲ ಬಂದಿರುತ್ತೋ, ಅಮೌಂಟ್ ಯಾರಿಗೆಲ್ಲ ಮೆನ್ಷನ್ ಆಗಿರುತ್ತೋ ಇಂತಹ ಸ್ಟೂಡೆಂಟ್ಸ್ಗೆ ಬರೋದು ಲೇಟ್ ಆದ್ರೂ 100% ಸ್ಕಾಲರ್ಶಿಪ್ ಆದರೆ ಬರುತ್ತೆ. ಇದಾದಮೇಲೆ ನೆಕ್ಸ್ಟ್ ಪೇಮೆಂಟ್ ಸ್ಟೇಟಸ್ ಇನ್ DBT 4th ಲೆವೆಲ್, ಇದನ್ನೂ ಸಹ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಅಂತ ಇದೆ. DDO ಕಡೆಯಿಂದ ನಿಮಗೆ ಒಂದು DBTಗೆ ಪೇಮೆಂಟನ್ನು ಅಪ್ರೂವ್ ಮಾಡ್ತಾರೆ, ಅದು ಎಸ್ ಅಂತ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಅಂತ ಇದೆ, ಅದೂ ಎಸ್ ಅಂತ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಅಮೌಂಟ್ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿ ಇಲ್ಲಿ ನೋಡಿ ನಿಮಗೆ ಪುಷ್ ಟು DBT ಎಸ್ ಅಂತ ಇದ್ದು, ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಆ್ಯಂಡ್ ಹಾಗೇನು ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಎಸ್ ಅಂತ ಇತ್ತು ಅಂತ ಅಂದರೆ ಇವೆರಡು ಎಸ್ ಬಂದು ಅಮೌಂಟ್ ಮೆನ್ಷನ್ ಆದಮೇಲೆ ಒಂದು 15 to 20 ಡೇಸ್ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದರೆ ಅಮೌಂಟ್ ಆದರೆ ಜಮಾ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು, ಇಷ್ಟು ಸ್ಟೇಜಸ್ ಎಲ್ಲನೂ ನಿಮ್ದು ಆಯಿತು, ಎಲ್ಲ ಅಪ್ರೂವಲ್ಸ್ ಆಯಿತು, ಎಲ್ಲ ಎಸ್ ಅಂತ ಬಂತು ಅಂತ ಅಂದರೆ ಸಿಂಪಲ್ ನೀವೇನು ಮಾಡೋವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಕ್ಲಿಯರ್ ಆಗಿ ಪೇಮೆಂಟ್ ಡೀಟೇಲ್ಸಲ್ಲಿ ಗೊತ್ತಾಗುತ್ತೆ. ಡಿಪಾರ್ಟ್ಮೆಂಟ್ ನೇಮು, ಮೇಂಟೆನೆನ್ಸ್ ಆರ್ ಫೀ ಅಮೌಂಟ್, ಪೇಡ್ ಸ್ಟೇಟಸ್ಸು, ಟೋಟಲ್ ಅಮೌಂಟ್ ಪೇಡು, ಬ್ಯಾಂಕ್ ನೇಮು, ಬ್ಯಾಂಕ್ ಅಕೌಂಟ್ ನಂಬರು, UTR ನಂಬರು, ಕ್ರೆಡಿಟ್ ಆನ್, ಓಕೆನಾ. ಇಷ್ಟು ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತೆ ಯಾವಾಗ ಅಮೌಂಟ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದಿದೆ. ಆ್ಯಂಡ್ ಹಾಗೇನು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಏನು, ಬ್ಯಾಂಕ್ ನೇಮ್ ಏನು, ಯಾವಾಗ ಅಮೌಂಟ್ ಪೇ ಆಗಿದೆ, ಎಷ್ಟು ಅಮೌಂಟ್ ಪೇ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಅಲ್ಲಾದರೆ ತೋರಿಸುತ್ತೆ, ಓಕೆನಾ. ಇಷ್ಟು ನೀವು ಕ್ಲಿಯರ್ ಆಗಿ ನೋಡ್ಕೋಬೇಕು. ನೋಡಿ, ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಬೇಕು, ಆಧಾರ್ ಸೀಡಿಂಗ್ ಸ್ಟೇಟಸ್ ಇರಬೇಕು, ಆ್ಯಂಡ್ ಹಾಗೇನು DDO ಕಡೆಯಿಂದ ಅಪ್ರೂವ್ ಆಗಬೇಕು, DBT ಎಸ್ ಅಂತ ಬರಬೇಕು. ಇಷ್ಟು ಆಗಿದ್ದಾದಮೇಲೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗೋದು. ಅಮೌಂಟ್ ಮೆನ್ಷನ್ ಆಗಿ DDO ಕಡೆಯಿಂದ DBT ಪುಷ್ ಟು DBT ಎಸ್ ಅಂತ ಬರೋವರೆಗೂ ನಿಮಗೆ ಅಮೌಂಟ್ ಆದರೆ ಬರೋದಿಲ್ಲ. ಯಾವಾಗ ಅದೆಲ್ಲನೂ ಎಸ್ ಅಂತ ಬರುತ್ತೋ ಆಗ ವಿತಿನ್ ಒಂದು 15 to 20 ಡೇಸ್ ಒಳಗಡೆ ಬರುತ್ತೆ. ಇನ್ ಕೇಸ್ ಏನಾದರೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಫಂಡ್ಸ್ ಇಲ್ಲ ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ನಿಮಗೆ ಅಮೌಂಟ್ ಆದರೆ 100% ಬರುತ್ತೆ, ಓಕೆನಾ. ಈ ರೀತಿ ನೀವು ಸ್ಟೇಟಸನ್ನು ಚೆಕ್ ಮಾಡಬೇಕು, ಈ ರೀತಿ ನೀವು ಸ್ಟೇಟಸನ್ನು ಆದರೆ ಅನಾಲಿಸಿಸ್ ಮಾಡಬೇಕಾಗುತ್ತೆ, ಓಕೆನಾ. ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ನಾನು ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ರೆ ಮರೀದೆ ಚಾನಲ್ಗೆ ಒಂದು ಲೈಕನ್ನು ಮಾಡಿ, ಹಣ್ಣ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ.